ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಇವತ್ತು ಚಪಾತಿ ಮಶ್ರೂಮ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿಕರವಾಗಿರುತ್ತೆ, ಬನ್ನಿ ನೋಡುವ. ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸ್ಟವ್ ಆನ್ ಆಗಿದೆ. ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು 3 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾಯಿದ್ದೀನಿ. 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದೆರಡು, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಎರಡೆರಡು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ. ಅದಕ್ಕೆ 2 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೇ. ಇದು ನೋಡಿ, ಈ ಕಲರ್ ಬರಬೇಕು. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸಿ ಒಂದು 2 ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋದ. ಈ ಗ್ರೇವಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಟೊಮೊಟೊ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಇದನ್ನು ಚೆನ್ನಾಗಿ ಉಪ್ಪು ಹಿಡಿಬೇಕು, ಟೊಮೊಟೊ ಮೆತ್ತಗಾಗಬೇಕು, ಗ್ರೇವಿ ಥರ ಬರಬೇಕು ಇದು ಚಪಾತಿಗೆ. ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಆಗಿದೆ. ಫುಲ್ಲು ಸಾಫ್ಟಾಗಿ ಆಗಿದೆ ನೋಡಿ. ಇದು ಟೊಮೊಟೊ ಈ ಥರ ಮೆತ್ತಗಾಗಬೇಕು ಟೊಮೊಟೊ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿರೋದು. ಸ್ವಲ್ಪ ಚಿಕನ್ ಮಸಾಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಚಿಕನ್ ಮಸಾಲ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು. ನಾನು ನೀರು ಸೇರಿಸ್ತಾ ಇಲ್ಲ. ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕು. ಅದನ್ನು ಇಲ್ಲ ಅರಿಶಿನದ ವಾಸನೆ ಬರುತ್ತೆ ಅದು. ಅದಕ್ಕೆ 1 ಪ್ಯಾಕೆಟ್ ಮಶ್ರೂಮು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪನೂ ನೀರು ಹಾಕ್ತಾಯಿಲ್ಲ. ಮಶ್ರೂಮಲ್ಲೇ ನೀರು ಬಿಡುತ್ತೆ ಅದು. ಅದನ್ನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಆಗಿದೆ. ಅದಕ್ಕೆ ಖಾರ ಕಡಿಮೆ ಅನ್ನಿಸ್ತು. ಅದಕ್ಕೆ ಒಂದು 1/4 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನಾನು 2 ಹಸಿಮೆಣ್ಸಿನ್ಕಾಯಿ ಮತ್ತು ಅರ್ಧ ಟೇಬಲ್ ಸ್ಪೂನು ಚಿಕನ್ ಮಸಾಲ ಹಾಕಿದ್ನಲ್ಲ, ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿದ್ದೀನಿ. ನೋಡಿ, ಅದೇ ನೀರು ಬಿಟ್ಟಿದೆ ನೋಡಿ, ಇಷ್ಟು ನೀರಿದೆ. ಮುಚ್ಚಿಟ್ಬಿಟ್ರೆ ನೀರು ಬಂದ್ಬಿಡುತ್ತೆ. ಅದು ನೀರು ಸ್ವಲ್ಪನೂ ಸೇರಿಸ್ಬಾರ್ದು ನೋಡಿ. ಇಷ್ಟೇ. ಇದು ತುಂಬ ರುಚಿಯಾಗಿರುತ್ತೆ. ಚಪಾತಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ. ಆಲ್ಮೋಸ್ಟ್ ಆಯಿತು ಇದು. ಇದಕ್ಕೆ ನಾನು ಚಪಾತಿನೂ ಮಾಡಿ ತೋರಿಸ್ತೀನಿ ನೋಡಿ. ಉಪ್ಪು ಖಾರದ ಟೇಸ್ಟ್ ಮಾಡ್ತಾಯಿದ್ದೀನಿ, ಕರೆಕ್ಟಾಗಿದೆ. ಇವಾಗ ಸಿಮ್ಮಲ್ಲಿ ಒಂದು 2 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಈಗ ಚಪಾತಿ ಮಾಡಿ ತೋರಿಸ್ತೀನಿ ನೋಡಿ. ಈ ಚಪಾತಿಗೆ ನಾನು ಆಯಿಲು ಒಂದು ಸ್ವಲ್ಪನೂ ಹಾಕ್ತಾಯಿಲ್ಲ. ಹಿಟ್ಟು ಕಲಿಸ್ಬೇಕಾದ್ರೂ ಸ್ವಲ್ಪನೂ ಆಯಿಲ್ ಹಾಕಿಲ್ಲ, ನೀರಲ್ಲೇ ಕಲಸಿರೋದು. ಇದನ್ನು ಚಿಕ್ಕದಾಗಿ ಒಂದು ಉಂಡೆ ತಗೊಂಡು ಈ ಥರ ರೌಂಡಾಗಿ ಮಾಡ್ಕೋತಾ ಇದ್ದೀನಿ. ಇದು ಪುಲ್ಕ ಮಾಡ್ತಾ ಇರೋದು. ಸ್ಟವ್ ಮೇಲೆ ಡೈರೆಕ್ಟಾಗಿ ಹಾಕೋದು. ಇದನ್ನು ಸ್ವಲ್ಪ ತವ ಮೇಲೆ ಹಾಕ್ಬಿಟ್ಟು
ಬೆಳಗ್ಗೆ ಗಂಟನೂ ಮೆತ್ತಗಿರುತ್ತೆ, ಇದು ಗಟ್ಟಿ ಆಗೋದಿಲ್ಲ. ತೆಳುವಾಗಿ ಒತ್ಕೋಬೇಕು ಇದನ್ನು. ಮಂದ ಆದರೆ ಚೆನ್ನಾಗಿರೋದಿಲ್ಲ. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ. ತವ ಬಿಸಿ ಆಗಿದೆ. ಈಗ ಅದಕ್ಕೆ ಒಂದು ಚಪಾತಿ ಹಿಟ್ಟು ಒತ್ತಿದ್ನಲ್ಲ, ಅದು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಉಬ್ಬು ಬರಬೇಕು. ಇವಾಗ ಹಿಂಗೆ ಡೈರೆಕ್ಟಾಗಿ ಸ್ಟವ್ ಮೇಲೆ ಹಾಕೋದು. ಸೇಮ್ ಪೂರಿ ಥರನೇ ಉಬ್ಬು ಬರುತ್ತೆ. ಆಯಿಲ್ ಮಿಕ್ಸ್ ಮಾಡಿದ್ರೆ ಈ ಥರ ಬರೋದಿಲ್ಲ, ಪೂರಿ ಥರ ಬರೋದಿಲ್ಲ. ಅದು ಸ್ವಲ್ಪನೂ ಆಯಿಲ್ ಹಾಕಿಲ್ಲ ನಾನು, ಇಷ್ಟೇ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಇಷ್ಟೇ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು.